407 ಜುಮಾ ಮಸೀದಿ ಸೋಮೇಶ್ವರ ಉಚ್ಚಿಲ ಮಸೀದಿ ವಠಾರದಲ್ಲಿ ಅಂತ್ಯವಿಶ್ರಮಗೊಳ್ತಾ ಇರುವ ಸಾಯದ್ ಶರೀಫುಲ್ ಅರಾಬಿ ವಲಿಯುಲ್ಲಾಹಿ ಹೆಸರಿನಲ್ಲಿ ಪ್ರತಿ 3 ವರ್ಷಗಳಿಗೊಮ್ಮೆ ನಡೆಸಿಕೊಂಡು ಬರುವ ಉರುಸ್ ಕಾರ್ಯಕ್ರಮ 2026 ಜನವರಿ 15 ರಿಂದ ಜನವರಿ 25ರವರೆಗೆ ನಡೆಯಲಿದೆ. ಜನವರಿ 15ರಂದು ಗುರುವಾರ ಅಜರ್ ನವಾಜ್ ಬಳಿಕ ಸ್ಥಳೀಯ ಮದ್ರಾಸ್ ಅಲ್-ಹಾಜ್ ಎಂಪಿ ಇಬ್ರಾಹಿಂ ಫೈಜಿ ಉದ್ಯಾವರ್ ಅವರ ನೇತೃತ್ವದಲ್ಲಿ ಮಕಾಮ್ ಜಿಯಾರತ್ ನಡೆಯಲಿದೆ. ಸಂಜೆ 7 ಗಂಟೆಗೆ ಉದ್ಘಾಟನೆ ಸಮಾರಂಭ ಕೂಡ ನಡೆಯಲಿದೆ. ಸೈಯದುಲ್ ಉಲಾಮಾ ಸಾಯದ್ ಜಫ್ರಿ ಮುತಕೋಯ ತಂಗಲ್ ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದಾರೆ. ಹಾಗೇನೆ ಅಸಾಯದ್ ಅತ್ತಾವುಲ್ಲಾ ತಂಗಲ ಉದ್ಯಾವರ ದುಹಾ ನೆರವೇರಿಸಲಿದ್ದಾರೆ. ಇನ್ನು ಮಸೀದಿ ಅಧ್ಯಕ್ಷ ಇಸ್ಮಾಯಿಲ್ ಹಾಜಿ ಕೊಪ್ಪಳ ಅಧ್ಯಕ್ಷತೆ ವಹಿಸಲಿದ್ದಾರೆ. ಅನ್ವರ್ ಅಲಿ ಮದನಿ ಮಲಾಪುರಂ ಧಾರ್ಮಿಕ ಉಪನ್ಯಾಸವನ್ನ ನೀಡಲಿದ್ದಾರೆ. ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಸಹಿತ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ಜನವರಿ 16 ರಿಂದ ಜನವರಿ 23ರವರೆಗೆ ಪ್ರತಿದಿನ ಸಂಜೆ 7 ಗಂಟೆಗೆ ಧಾರ್ಮಿಕ ಉಪನ್ಯಾಸ ನಡೆಯಲಿದೆ. ಹಲವು ಧಾರ್ಮಿಕ ಪಂಡಿತರು ಆಗಮಿಸಿ ಧಾರ್ಮಿಕ ಉಪನ್ಯಾಸವನ್ನ ನೀಡಲಿದ್ದಾರೆ. ಜನವರಿ 21 ಬುಧವಾರ ಬೆಳಿಗ್ಗೆ 9 ಗಂಟೆಗೆ ಉಲಾಮಾ ಒಮಾರ ಕಾನ್ಫರೆನ್ಸ್ ನಡೆಯಲಿದ್ದು ಅನಜ್ ಅಮಾನಿ ಪುಷ್ಪಗಿರಿ ಮತ್ತು ಶಾಜಿವು ಶಮೀಸ್ ಅಲ್ ಅಜಾರಿ ಮಲಪುರಂ ತರಬೇತಿಯನ್ನ ನೀಡಲಿದ್ದಾರೆ. ಸೈಯದ್ ಅಶ್ರಫ್ ತಂಗಲ್ ಅದೂರು ಉದ್ಘಾಟಿಸಲಿದ್ದು ಅಬ್ದುಲ್ ರೆಹಮಾನ್ ಸಾದತ್ ತಂಗಲ್ ದುಹಾ ನೆರವೇರಿಸಲಿದ್ದಾರೆ. ಜನವರಿ 24ರಂದು ಸಂಜೆ 7 ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದ್ದು ಸುಲ್ತಾನುಲ್ ಉಲಾಮಾ ಎಪಿ ಅಬುಬಕರ್ ಮುಸ್ಲಿಯಾರ ಉದ್ಘಾಟಿಸಲಿದ್ದು ಅಬ್ದುಲ್ ಹಕೀಂ ಅಜಾರಿ ಅಮ್ಜಾ ಮಿಸಾಯಿ ಒಟ್ಟಪಡವು ಸಮಾರೋಪ ಉಪನ್ಯಾಸ ನೀಡಲಿದ್ದಾರೆ. ಸ್ಪೀಕರ್ ಯುಟಿ ಖಾದರ್, ವಸತಿ ಸಚಿವ ಜಮೀರ್ ಅಹಮದ್, ಮಂಜೇಶ್ವರ ಶಾಸಕ ಅಶ್ರಫ್ ಸಹಿತ ಹಲವು ರಾಜಕೀಯ ಮತ್ತು ಸಾಮಾಜಿಕ ಗಣ್ಯರು ಭಾಗವಹಿಸಲಿದ್ದಾರೆ. ಜನವರಿ 25ರಂದು ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಸೈಯದ್ ಅಟಕೋಯ ತಂಗಲ್ ಕೊಂಬೋಲ್ ರವರ ನೇತೃತ್ವದಲ್ಲಿ ಮೌಲಿದ್ ಪಾರಾಯಣ, ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಅನ್ನದಾನ ವಿತರಣೆ ನಡೆಯಲಿದೆ. ಕರ್ನಾಟಕ ಮತ್ತು ಕೇರಳ ರಾಜ್ಯದಿಂದ ಬರುವ ಉಲೇಮಾ ಪಂಡಿತರು, ತಂಗಳ್ಗಳು, ಉಲೇಮಾ ನೇತಾರರು, ರಾಜಕೀಯ ನಾಯಕರು ಮತ್ತು ಗಣ್ಯ ವ್ಯಕ್ತಿಗಳು ಭಾಗವಹಿಸುವ 11 ದಿವಸಗಳ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತಾದಿಗಳು ಕೂಡ ಪಾಲ್ಗೊಳ್ಳಲಿದ್ದಾರೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಇಸ್ಮಾಯಿಲ್ ಹಾಜಿ ಕೊಪ್ಪಳ, ಅಬ್ಬಾಸ್ ಹಾಜಿ ಪೆರಿಬೈಲು, ಅಸಾಯ್ನಾರ್ ಹಾಜಿ ಕೋಶಾಧಿಕಾರಿ, ಸಲಾಂ ಉಚ್ಚಿಲ ಕಾರ್ಯದರ್ಶಿ ಉರುಸ್ ಕಮಿಟಿ, ಇಸಾಕ್ ಅಲಿ ಕೋಶಾಧಿಕಾರಿ, ಸದಸ್ಯರು ಉರುಸ್ ಕಮಿಟಿ, ಅಹಮದ್ ಪೆರಿಬೈಲು, ಸದಸ್ಯರು ಉರುಸ್ ಪ್ರಚಾರ ಸಮಿತಿ ಉಪಸ್ಥಿತರಿದ್ದರು. ನಮ್ಮ ಹೆಮ್ಮೆಯ ಶಾಸಕರು ಹಾಗೂ ಹೆಮ್ಮೆಯ ವಿಧಾನಸಭಾ ಸ್ಪೀಕರ್ ಅಂತ ಡಾಕ್ಟರ್ ಯುಟಿ ಖಾದರ್ ಫರೀದ್ ರವರು ಗಣ ಉಪಸ್ಥಿತಿಯನ್ನ ನೀಡಲಿದ್ದಾರೆ. ಜನವರಿ 16ರಿಂದ ಜನವರಿ 23ರವರೆಗೆ ಪ್ರತಿದಿನ ಸಂಜೆ 7 ಗಂಟೆಗೆ ಧಾರ್ಮಿಕ ಉಪನ್ಯಾಸ ಹಾಗೂ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿರುತ್ತದೆ. ಹಲವು ಧಾರ್ಮಿಕ ಪಂಡಿತರು ಆಗಮಿಸಿ ಹಲವು ಧಾರ್ಮಿಕ ಪಾಂಡಿತ್ಯರು, ತಂಗಲ್ಗಳು, ಉಲೇಮಾಗಳು ಈ ಕಾರ್ಯಕ್ರಮಕ್ಕೆ ಧಾರ್ಮಿಕ ಉಪನ್ಯಾಸವನ್ನು ನೀಡಲಿದ್ದಾರೆ. ಜನವರಿ 21ರಂದು ಬೆಳಿಗ್ಗೆ ಬುಧವಾರ ಬೆಳಿಗ್ಗೆ 9 ಗಂಟೆಗೆ ಮಸೀದಿ ವಠಾರದಲ್ಲಿ ಉಲೇಮಾ ಮತ್ತು ಉಮರಾ ಕಾನ್ಫರೆನ್ಸ್ ನಡೆಯಲಿದೆ. ಸಾವಿರಾರು ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಸೌಹಾರ್ದತೆ ಮತ್ತು ಏಕತೆಯ ಸಂಕೇತವಾದಂತಹ ಉಚ್ಚಿಲ ದರ್ಗಾ ಬಹಳಷ್ಟು ಇತಿಹಾಸ ಪ್ರಸಿದ್ಧವಾಗಿದೆ. ಇದರಲ್ಲಿ ಎಲ್ಲ ಜಾತಿ ಧರ್ಮದ ಭಕ್ತಾದಿಗಳು ಅಲ್ಲಿಗೆ ಆಗಮಿಸಿದ್ದಾರೆ. ಆಗಮಿಸಿ ಈ ತಾವೆಲ್ಲರೂ ಕಾರ್ಯಕ್ರಮವನ್ನು ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮೊಂದಿಗೆ ಕೈ ಜೋಡಿಸಬೇಕೆಂದು